KCT ಎಕ್ಸಾಮ್ಗೆ ನಾ 10 ಡೇಸ್ ಅಷ್ಟೇ ಇರೋದು. ಅಯ್ಯೋ ಬರೀ 10 ಡೇಸ್ ಇದೆ ಅಂತ ಟೆನ್ಷನ್ ಆಗಬೇಡಿ. ಬಿಕಾಸ್ ಈ ವಿಡಿಯೋದಲ್ಲಿ ಈ 10 ಡೇಸ್ನ ಮ್ಯಾಕ್ಸಿಮಮ್ ಪ್ರೊಡಕ್ಟಿವ್ ಆಗಿ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಇವಾಗ ನೀವು KCT 2026ಗೆ ರೆಡಿ ಇದ್ದರೆ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಅದೊಂದು ಮೋಟಿವೇಶನ್ ಥರ. ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ನೀವೇನಾದ್ರು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿಲ್ಲ, ನಾನು ಇನ್ನೂ ರೆಡಿ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರು ಪರವಾಗಿಲ್ಲ, ಹೋಗಿ ಕಮೆಂಟ್ ಮಾಡಿ. ಬಿಕಾಸ್ ಈ ವಿಡಿಯೋ ನೋಡಿದ್ಮೇಲೆ ಅದನ್ನು ನೀವು 10 ಡೇಸ್ ಫಾಲೋ ಮಾಡಿದ್ಮೇಲೆ ಖಂಡಿತವಾಗ್ಲೂ ರೆಡಿ ಇರ್ತೀರಾ, ಈ ಐ ಗ್ಯಾರಂಟಿ. ಎಲ್ಲ KCT ಆಸ್ಪಿರೆಂಟ್ಸ್ಗೂ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಕಾಲೇಜ್ನ ಚೂಸ್ ಮಾಡ್ತಾರೆ. ಬಟ್ ಎಲ್ಲ ಕಾಲೇಜು ಆ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸ್ಟೂಡೆಂಟ್ಸ್ ಓದ್ತಾರೆ, ಆದರೆ ಅದನ್ನು ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಬಿಕಾಸ್ ಕಾಲೇಜ್ ಹೇಳ್ಕೊಟ್ಟಿರಲ್ಲ. ಅವ್ರ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಅದರ ಅಪ್ಲಿಕೇಶನ್ ಗೊತ್ತಿರಲ್ಲ. ಆದರೆ ನಿಜವಾದ ಇಂಪ್ರೂವ್ಮೆಂಟ್ ಸಾಧ್ಯ ಇರೋದು ನೀವು ಪ್ರಾಕ್ಟಿಕಲಾಗಿ ಕಲಿತಾಗ ಮಾತ್ರ. ಆದರೆ ಈ ಥರ ಕೆಲವು ಕಾಲೇಜ್ ಮಾತ್ರ ಹೇಳ್ಕೊಡ್ತಾರೆ. ಅದರಲ್ಲಿ ಒಂದು ಮಿರಾಯ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇಲ್ಲಿ ಸ್ಟೂಡೆಂಟ್ಸು ಡೇ 1ಇಂದನೇ ಕೋಡಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ನ ಕಲಿತಾರೆ. ಜೊತೆಗೆ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುವಂಥ AI ಟೂಲ್ಸ್ ಮೇಲೂ ಕೂಡ ವರ್ಕ್ ಮಾಡ್ತಾರೆ. ಅಂದರೆ ಲರ್ನಿಂಗ್ ಇಸ್ ನಾಟ್ ಲಿಮಿಟೆಡ್ ಟು ಅಂಡರ್ಸ್ಟ್ಯಾಂಡಿಂಗ್, ಇಟ್ ಈಸ್ ಎಕ್ಸ್ಟೆಂಡೆಡ್ ಟು ಎಕ್ಸಿಕ್ಯೂಷನ್. ಸ್ಟೂಡೆಂಟ್ಸ್ಗೆ ಒಂದು ಪ್ರಾಕ್ಟಿಕಲ್ ಸಪೋರ್ಟ್ ಕೊಡೋದಕ್ಕೋಸ್ಕರ ಇವರು ಫ್ರೀಯಾಗಿ ಮ್ಯಾಕ್ ಬುಕ್ನ ಕೊಡ್ತಾರೆ. ಸ್ಟೂಡೆಂಟ್ಸ್ ಈ ಮ್ಯಾಕ್ ಬುಕ್ನ ಯೂಸ್ ಮಾಡಿ ಅರ್ಲಿ ಸ್ಟೇಜಲ್ಲೇ DSA, ಡೆವಲಪ್ಮೆಂಟ್, AI ಫಂಡಮೆಂಟಲ್ಸ್ ಮೇಲೆ ವರ್ಕ್ ಮಾಡ್ಬೋದು. ಇದರಿಂದ ಅವರು ರಿಯಲ್ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ತುಂಬ ಸ್ಟ್ರಾಂಗ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ಸ್, ಸ್ಟೂಡೆಂಟ್ಸು ರೊಮಾಜಿ ಅನ್ನೋ ಒಂದು AI ಚಾಟ್ ಬೋಟ್ನ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಇದು AI ಸಮಿಟಲ್ಲಿ ಪ್ರೆಸೆಂಟ್ ಆಗಿದೆ. ಹಾಗಂತ ಇಲ್ಲಿ ಎಂಟ್ರಿ ಆಗೋದು ಅಷ್ಟು ಈಸಿ ಇಲ್ಲ. ಓನ್ಲಿ 12% ಆಫ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಸೆಲೆಕ್ಟೆಡ್ ಆಫ್ಟರ್ ಎಂಟ್ರೆನ್ಸ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ. ಒಂದು ನೆನ್ಪಿಟ್ಕೊಳ್ಳಿ, ಬರೀ ಓದೋದಲ್ಲ, ಅದನ್ನು ಅಪ್ಲೈ ಮಾಡೋದನ್ನು ಕಲಿಯಿರಿ. ಸದ್ಯಕ್ಕೆ ಇವ್ರದ್ದು ಟೈಮ್ ಲೈನ್ ನಡೀತಾ ಇದೆ. April 15th ಇಸ್ ದಿ ಲಾಸ್ಟ್ ಡೇಟ್, April 16th ಇಸ್ ದಿ ಎಂಟ್ರೆನ್ಸ್ ಎಕ್ಸಾಮ್. ಸೊ ಟೈಮ್ ವೇಸ್ಟ್ ಮಾಡ್ದಿರಾ ಇವಾಗೇ ಹೋಗಿ ಅಪ್ಲೈ ಮಾಡಿ. ಬಿಕಾಸ್ ಹೂ ನೋಸ್, ಯುವರ್ ಡೆಸ್ಟಿನಿ ಮೈಟ್ ಬಿ ಅಟ್ ಮಿರಾಯ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಆಯಿತಾ? ಓಕೆ, ಇವಾಗ ನೋಡೋಣ. ಈ ಟೈಮಲ್ಲಿ 3 ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಫಸ್ಟ್ ಟೈಪ್ 1 ಪ್ರಿಪ್ರೇಷನ್ ಬಂದುಬಿಟ್ಟು 0 to 20% ಇರುತ್ತೆ. ಟೈಪ್ 2 ಬಂದುಬಿಟ್ಟು 30 to 50%, ಅಂದರೆ ಅರ್ಧಂಬರ್ಧ ಪ್ರಿಪ್ರೇಷನ್ಸ್ ಆಗಿರುತ್ತೆ. ಆಯಿತಾ? ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗಿದೆ ಅಂತಲೇ ಅನ್ಕೋಬೋದು. 70 to 90% ಪ್ರಿಪ್ರೇಷನ್ ಆಗಿರೋಂಥ ಸ್ಟೂಡೆಂಟ್ಸ್ ಇರ್ತಾರೆ. ಆದರೆ ಈ 10 ಡೇಸಲ್ಲಿ ಈ 3 ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಕೂಡ ಒಂದೇ ಕೆಲಸ ಮಾಡಬೇಕು. ಏನು ಗೊತ್ತಾ? ದಟ್ ಈಸ್ ಮಾಕ್ ಟೆಸ್ಟ್, ದಿ ಫೈನಲ್ ಪ್ರಾಕ್ಟೀಸ್. ಮಾಕ್ ಟೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು 20% ಆದರೂ ಪ್ರಿಪೇರ್ ಆಗಿರಲಿ, 50% ಆದರೂ ಪ್ರಿಪೇರ್ ಆಗಿರಲಿ, ಅಥವಾ 90% ಆದರೂ ಪ್ರಿಪೇರ್ ಆಗಿರಲಿ, ನೀವು ಮಾಕ್ ಟೆಸ್ಟ್ ತೊಗೊಂಡಿಲ್ಲ ಅಂದರೆ ಅದು ಯಾವತ್ತೂ 100% ಆಗಲ್ಲ. ನಿಮ್ಮ 20% 100% ಮಾಡೋ ಶಕ್ತಿ ಕೂಡ ಈ ಮಾಕ್ ಟೆಸ್ಟಿಗಿದೆ. ಇದನ್ನು ನಾನು ಅದಕ್ಕೆ ನಾನು ಇವಾಗ ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆಯಿತಾ? ಇವಾಗ ನೀವು ನೋಡ್ಬೋದು ಮಾಕ್ ಟೆಸ್ಟ್ ತಗೊಳ್ಳೋಕ್ಕೂ ಒಂದು ಮೆಥಡ್ ಇದೆ. ಸುಮ್ಮನೆ ಮಾಕ್ ಟೆಸ್ಟ್ ತೊಗೊಂಡು ಬರೆದ್ಬಿಟ್ರೆ ಅದು ಆಗಲ್ಲ. ದೇರ್ ಇಸ್ ಅ ಪ್ರಾಪರ್ ಮೆಥಡ್. ಅದನ್ನು ನಾನು ಇವಾಗ ಹೇಳ್ತೀನಿ, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡು ಫಾಲೋ ಮಾಡಬೇಕಾಯ್ತಾ? ಫಸ್ಟು ಮಾಕ್ ಟೆಸ್ಟ್ ಎಲ್ಲಿ ಸಿಗುತ್ತೆ ಅಂದರೆ, ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಪ್ರೀವಿಯಸ್ ಇಯರ್ KCT ಪೇಪರ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು. ಗೂಗಲ್ ಮಾಡಿ, ನಿಮಗೆ ಪೇಪರ್ ಸಿಗುತ್ತೆ, ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಸಿಗುತ್ತೆ. ಅದರಿಂದಾದ್ರೂ ಬರೀರಿ. ಅಥವಾ ಯಾವ್ದಾದ್ರು ಬುಕ್ಕಲ್ಲೇ ನೀವು PYQs ತೊಗೊಂಡಿದ್ರೆ ಅದರಲ್ಲಿ ಕೂಡ ಮಾಕ್ ಟೆಸ್ಟ್ ಕೊಟ್ಟಿರ್ತಾರೆ. ಯಾವುದೋ ಒಂದು ಒಟ್ಟಿನಲ್ಲಿ ಮಾಕ್ ಟೆಸ್ಟ್ ಅಷ್ಟೇ. ಸೊ ಇವಾಗ ಮಾಕ್ ಟೆಸ್ಟ್ನ ನೀವು ಸುಮ್ಮನೆ ಹಾಗೆ ಬರೆಯೋದಲ್ಲ, ವಿತ್ ಟೈಮರ್ ಇಟ್ಕೊಂಡು ಬರೀಬೇಕು. ಬಿಕಾಸ್ ದೆರ್ ಇಸ್ ಅ ಟೈಮ್ ಕನ್ಸ್ಟೆಂಟ್. ಯು ಹ್ಯಾವ್ ಟು ಸಾಲ್ವ್ 60 ಕ್ವಶನ್ಸ್. ಯು ಹ್ಯಾವ್ ಟು ಸಾಲ್ವ್ 60 ಕ್ವಶನ್ಸ್ ಇನ್ 60 minutes ಅಲ್ವಾ? ಟೈಮ್ ಕನ್ಸ್ಟೆಂಟ್ ಇದೆ, ಅದಕ್ಕೆ ನೀವು ಪ್ರಾಕ್ಟೀಸ್ ಆಗಿರಬೇಕು. ಸೊ ಕೀಪ್ ಅ ಟೈಮರ್ ಇಡಿ ಅಂದಿದ ತಕ್ಷಣ 60 minutesಗೆಲ್ಲ ಟೈಮರ್ ಇಡೋದು. ನೀವು ಒಂದು 50 minutesಗೆ ಇಡಬೇಕು. ಯಾಕಂದರೆ ಯಾವತ್ತೂ ನಾವು ಅಂದ್ಕೊಂಡಂಗೆ ಅಲ್ಲಿ ಆಗಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ 50 minutesಗೆ ಪ್ರಿಪೇರ್ ಆಗಿದ್ರೆ ಅಲ್ಲಿ ನಿಮಗೆ 60 minutes ಕೊಟ್ಟಾಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದ್ರು 60 minutes ಇಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಅಲ್ಲಿ ನಿಮ್ಗೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಬಿಕಾಸ್ ಯು ವಿಲ್ ಬಿ ನರ್ವಸ್. ಆಯಿತಾ? ಅದು ಎಕ್ಸಾಮಿನೇಷನ್ ಏನೋ ಒಂದು ಆಗುತ್ತೆ, ಟೈಮ್ ಜಾಸ್ತಿ ತೊಗೊಳುತ್ತೆ. ಅದಕ್ಕೆ ಇಲ್ಲಿ ನೀವು ಕಮ್ಮಿ ಟೈಮಿಗೆ ಪ್ರಾಕ್ಟೀಸ್ ಮಾಡಿ, ಆವಾಗ ಅಲ್ಲಿ ಸರಿ ಹೋಗುತ್ತೆ. ಓಕೆ, ಇದು ಫಸ್ಟ್ ಥಿಂಗ್, ಕೀಪ್ ಅ ಟೈಮರ್ ಆ್ಯಂಡ್ ಪ್ರಾಕ್ಟೀಸ್. ನೆಕ್ಸ್ಟ್ ಮಾಕ್ ಟೆಸ್ಟ್ ಎಲ್ಲ ಬರೆದ್ರಿ. ನೆಕ್ಸ್ಟ್ ಬಂದುಬಿಟ್ಟು ರಿವ್ಯೂ ಫೇಸ್. ಆಯಿತಾ? ರಿವ್ಯೂ ಫೇಸ್ ಅಂದರೆ ಏನು? ನೀವು ಬರೆದಿದ್ದೀರಲ್ಲ, ಎಲ್ಲನೂ ಚೆಕ್ ಮಾಡಬೇಕು ಅಂದರೆ, ಓಕೆ ಈ ಕ್ವಶನ್ ಕರೆಕ್ಟ್ ಇದೆಯಾ, ತಪ್ಪಿದೆಯಾ? ಯು ಹ್ಯಾವ್ ಟು ಸೆಲ್ಫ್ ಇವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್. ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ, ಮಾರ್ಕ್ಸ್ ಹಾಕ್ಕೊಳ್ಳಿ. ಆಯಿತಾ? ಕಮ್ಮಿ ಮಾರ್ಕ್ಸ್ ಬಂತು ಅಂದರೆ ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ. ಬಿಕಾಸ್ ದಿಸ್ ಇಸ್ ಯು ಫಸ್ಟ್ ಮಾಕ್ ಟೆಸ್ಟ್. ನೀವು ಬೈ ದಿ ಎಂಡ್ ಆಫ್ 10 days ನೀವು ಎಷ್ಟು ಮಾಕ್ ಟೆಸ್ಟ್ ತೊಗೊಂಡಿರ್ತೀರಲ್ಲ, ದಿ ಫೈನಲ್ ಮಾಕ್ ಟೆಸ್ಟಲ್ಲಿ ಖಂಡಿತವಾಗ್ಲೂ ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗಿರುತ್ತೆ. ಸೊ ರಿವ್ಯೂಯಲ್ಲಿ ಏನು ಮಾಡಬೇಕು? ಓಕೆ, ಈ ಕ್ವಶನ್ ರಾಂಗ್ ಆಗಿದೆ. ಈ ಕ್ವಶನ್ ರಾಂಗ್ ಆಗಿದೆ ಅಂದರೆ ಇದು ಯಾವ ಕಾನ್ಸೆಪ್ಟಿಂದ ಬಂದಿದೆ, ಈ ಕಾನ್ಸೆಪ್ಟು ಯಾವ ಚಾಪ್ಟರಿಂದ ಬಂದಿದೆ ಅನ್ನೋದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. ನೋಟ್ ಡೌನ್ ಆಯಿತಾ? ಓಕೆ, ನಂದು ಇಷ್ಟು ಕ್ವಶನ್ಸ್ ರಾಂಗ್ ಆಗಿದೆ, ಇಷ್ಟು ಕ್ವಶನ್ಸು ಈ ಕಾನ್ಸೆಪ್ಟು ಈ ಚಾಪ್ಟರಿಂದ ಬಂದಿದೆ ಅಂತ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ.
ನೆಕ್ಸ್ಟು ಬಂದ್ಬಿಟ್ಟು ರಿವೈಸ್ ಫೇಸ್. ಈ ರಿವೈಸ್ ಫೇಸಲ್ಲಿ ಏನು ಮಾಡಬೇಕು ಅಂದರೆ, ಇವಾಗ ನೀವು ನೋಟ್ ಡೌನ್ ಮಾಡಿದ್ದೀರಲ್ಲ ಈ ಕಾನ್ಸೆಪ್ಟು, ಈ ಚಾಪ್ಟರು, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ. ಇವಾಗ ನೀವು ಆ ಕಾನ್ಸೆಪ್ಟನ್ನ ತೆಗಿಬೇಕು. ಯು ಹ್ಯಾವ್ ಟು ರೀಡ್, ಅಂಡರ್ಸ್ಟ್ಯಾಂಡ್, ನಾಟ್ ಓನ್ಲಿ ರೀಡ್, ಅಂಡರ್ಸ್ಟ್ಯಾಂಡ್. 5 ಸಲ ಆದರೂ ಓದಿ, 10 ಸರಿ ಆದರೂ ಓದಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ಎಷ್ಟು ಸಲ ಆದರೂ ಓದಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಂಡ್ಮೇಲೆ ನೀವು ಅದೇ ಕಾನ್ಸೆಪ್ಟಿಂದ 5 more ಕ್ವಶನ್ಸ್ ಸಾಲ್ವ್ ಮಾಡಬೇಕು, ಅಟ್ಲೀಸ್ಟ್ 5 more. ಇನ್ನೂ ನಿಮ್ಗೆ ಮಾಡೋಕ್ಕೆ ಇಷ್ಟ ಆಯಿತು, ಮಾಡೋ ಮೈಂಡ್ಸೆಟ್ ಇದೆ ಅಂದರೆ ಇನ್ನೂ ಮಾಡ್ಬೋದು. ಬಟ್ ಅಟ್ಲೀಸ್ಟ್ 5 ಕ್ವಶನ್ಸ್ ಸಾಲ್ವ್ ಮಾಡಿ, ಬಿಕಾಸ್ ದಿಸ್ ಇಸ್ KCET. ಇನ್ KCET ಕಾನ್ಸೆಪ್ಟ್ಸ್ ವಿಲ್ ರಿಪೀಟ್. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನೀವು ಪ್ರಾಕ್ಟೀಸ್ ಮಾಡಿರೋ ಕ್ವಶನ್ಸು ಏಕ್ದಮ್ ವಿತ್ ನಂಬರ್ಸ್, ಈ ವ್ಯಾಲ್ಯೂಸ್ ಕೂಡ ಚೇಂಜ್ ಆಗದಿರೋ ಏಕ್ದಮ್ ನಿಮ್ಮ ಕ್ವಶನ್ ಪೇಪರಲ್ಲೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಹೇಳಿ, JEE ಅಲ್ಲ ಇದು. JEEಯಲ್ಲಿ ನಿಮಗೆ ಇನ್ ಡೆಪ್ತ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಸರ್ಫೇಸ್ ಲೆವೆಲಲ್ಲಿ ಗೊತ್ತಿದ್ರೂ ಮ್ಯಾಕ್ಸಿಮಮ್ ಕ್ವಶನ್ ಸಾಲ್ವ್ ಮಾಡ್ಬೋದು. ಅದಕ್ಕೆ ಇದು KCET. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ರಿವೈಸ್ ಮಾಡಿದ್ಮೇಲೆ ಕರೆಕ್ಟಾಗಿ ಅದನ್ನು ಒಂದಷ್ಟು ಕ್ವಶನ್ ಸಾಲ್ವ್ ಮಾಡಿ, ಯಾವ ಕಾನ್ಸೆಪ್ಟ್ ಕೂಡ ಮಿಸ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಕೆಲವರು ಇರ್ತಾರೆ, ರಿವೈಸ್ ಮಾಡೋಕ್ಕೆ ನನಗೇನು ಗೊತ್ತಿಲ್ಲ, ಏನು ಮಾಡೋದು, ಹೇಗೆ ಮಾಡೋದು ಅಂತ. ಅಂಥವ್ರಿಗೂ ಒಂದು ಸೊಲ್ಯೂಷನ್ ಇದೆ. ಮತ್ತು ನೀವು ಎಕ್ಸಾಮ್ ಹಿಂದಿನ ದಿವಸ ಎಲ್ಲ ರಿವೈಸ್ ಮಾಡಬೇಕಂದ್ರೆ ಇಡೀ ಟೆಕ್ಸ್ಟ್ ಬುಕ್ ಎಲ್ಲ ತೊಗೊಂಡು ಓದೋದಲ್ಲ. ರಿವೈಸ್ ಹೌ? ಶಾರ್ಟ್ ನೋಟ್ಸ್ ಅಥವಾ ಫ್ಲ್ಯಾಶ್ ಕಾರ್ಡ್ಸ್, ಎನಿಥಿಂಗ್. ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಿ. ನಿಮ್ಮ ಹತ್ರ ನಿಮ್ಮ ಕಾಲೇಜು ಅಥವಾ ನಿಮ್ಮ ಕೋಚಿಂಗ್ ಅವ್ರು ಕೊಟ್ಟಿರೋ ಶಾರ್ಟ್ ನೋಟ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಅದನ್ನೇ ಯೂಸ್ ಮಾಡಿ. ಯಾಕಂದರೆ ನೀವು ಅದಕ್ಕೆ ಯೂಸ್ ಟು ಆಗಿರ್ತೀರ, ಅಂದರೆ ಅದನ್ನು ಓದಿ ತಲೆಯಲ್ಲಿ ಇರುತ್ತೆ. ಸೊ ಅದು ನಿಮ್ಗೆ ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಅದಕ್ಕೆ ಅದನ್ನಾದ್ರೂ ಯೂಸ್ ಮಾಡಿ. ಅಥವಾ ನಿಮ್ಮ ಹತ್ರ ಏನು ನೋಟ್ಸಿಲ್ಲ ಅನ್ನೋ ಚಿಂತೆ ಮಾಡಬೇಡಿ. ನಾವು ನಮ್ಮದು ಶಾರ್ಟ್ ನೋಟ್ಸ್ನ ನಮ್ಮ ವೆಬ್ಸೈಟಲ್ಲಿ ಲಾಂಚ್ ಮಾಡಿದ್ದೀನಿ. ಡು ನಾಟ್ ವರಿ, ದಿಸ್ ಈಸ್ ಅಬ್ಸಲ್ಯೂಟ್ಲಿ ಫಾರ್ ಫ್ರೀ, ಆಯಿತಾ? ₹1 ಇಲ್ಲ, ಇಟ್ಸ್ ಫ್ರೀ. ಈ ನೋಟ್ಸು ನಮ್ಮದು ವೆಬ್ಸೈಟಲ್ಲಿ ಸಿಗುತ್ತೆ. ಆ ವೆಬ್ಸೈಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದು ಹೇಗೆ ಆ್ಯಕ್ಸೆಸ್ ಮಾಡೋದಂದರೆ ಅದು ವೆಬ್ಸೈಟಲ್ಲಿದೆ, ನಮ್ಮದು ವೆಬ್ಸೈಟಲ್ಲಿ ಲಾಂಚ್ ಆಗಿರೋದು. ಅದಕ್ಕೆ ಅದು ನಿಮಗೆ ಆ್ಯಕ್ಸೆಸ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನಂದು ಪ್ರೀವಿಯಸ್ ವೀಡಿಯೋ ಇದೆ. ಪ್ರೀವಿಯಸ್ ವೀಡಿಯೋ ನೀವು ಚೆಕ್ ಮಾಡಿದ್ರೆ ಅದರಲ್ಲಿ ನಾನು ಡೆಮೋ ವೀಡಿಯೋ ಹಾಕಿದ್ದೀನಿ, ನೀವು ಹೇಗೆ ಹೋಗಿ ವೆಬ್ಸೈಟಲ್ಲಿ ಹೋಗಿ ಶಾರ್ಟ್ ನೋಟ್ಸ್ನ ಆ್ಯಕ್ಸೆಸ್ ಮಾಡ್ಬೋದು ಅಂತ. ಅಲ್ಲಿ ನಿಮಗೆ ಕೆಲವೊಂದು ಮಾಕ್ ಟೆಸ್ಟ್ದು ಡೈರೆಕ್ಟ್ ಲಿಂಕ್ ಕೂಡ ಕೊಟ್ಟಿದೆ, ಅದು ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೀವು ಅದನ್ನು ಹೋಗಿ ಫಾಲೋ ಮಾಡಿ. ಬಿಕಾಸ್ ನೆಕ್ಸ್ಟ್ ಬರೋದು ಕೌನ್ಸಿಲಿಂಗ್, ಕಾಲೇಜ್ ಅಡ್ಮಿಷನ್. ನಿಮಗೆ ತುಂಬ ಇನ್ಫಾರ್ಮೇಷನ್ ಬೇಕಾಗುತ್ತೆ, ತುಂಬ ಕನ್ಫ್ಯೂಷನ್ಸ್ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾನು ನನ್ನ ಟೈಮಲ್ಲಿ ಎಷ್ಟು ಸಲ ಹುಡ್ಕಾಡಿದ್ದೀನಿ, ಎಷ್ಟೆಲ್ಲ ಹುಡ್ಕಾಡ್ಬಿಟ್ಟಿದ್ದೀನಿ ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ. ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಬೇಕಾಗುತ್ತೆ, ಅಷ್ಟೇ ಕನ್ಫ್ಯೂಷನ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡೋದು ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಹೋಗಿ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ನಿಮಗೆ ಹೆಲ್ಪ್ ಆಗಬೇಕಷ್ಟೇ. ಇಷ್ಟು ಮಾಡಿದ್ರೆ ಸಾಕು. 10 days ತುಂಬ ಪ್ರೊಡಕ್ಟಿವ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ನಾನು ಹೇಳಿದಿಷ್ಟೇ, ಈ ಲೂಪ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಮಾಕ್ ಟೆಸ್ಟ್, ರಿವ್ಯೂ, ರಿವೈಸ್, ಮಾಕ್ ಟೆಸ್ಟ್, ರಿವ್ಯೂ, ರಿವೈಸ್. ಈ ಲೂಪ್ಗೆ ಎಂಟರ್ ಆಗಬೇಕು ನೀವು ಅಷ್ಟೇ. ನೀವು ಈ ಲೂಪ್ಗೆ ಎಂಟರ್ ಆಗಿ 10 days ಇದೇ ಲೂಪಲ್ಲಿದ್ದರೆ ದಟ್ಸ್ ಎನಫ್. ಲಿಸನ್, ಟೈಮ್ ಈಸ್ ನೆವರ್ದಿಲೆಸ್ when you have the attitude of trying till the last minute. You got this. You can do this. All the very best.